ಕಾರ್ಯಕರ್ತರಿಗೆ ಇನ್ನೂ ನಿರ್ದೇಶಕ ಸ್ಥಾನಗಳು ಆಗೋಯ್ತು. ಒಂದೂವರೆ ವರ್ಷ ಪತ್ರ ಬರೀತಾ ಇದಾರಲ್ಲ. ಇಲ್ಲ ಆಗಿದೆ, ಈಗೆಲ್ಲ ಆಯ್ತಲ್ಲ. ಮುಖ್ಯ ನಮಗೆ ಸಮಸ್ಯೆ ಇರೋದು ಮಂತ್ರಿಮಂಡಲ ಖಾತೆ ಹಂಚಿಕೆ ಮುಗಿದೋಗಿದೆ. ಇನ್ನೇನು 2-3 ಸಲ ಅಧಿವೇಶನ ಕೂಡ ಮುಗಿತೈತೆ. ಅವಾಗ ಅದ್ರ ಬಗ್ಗೆ ಗಮನ ಹರಿಸ್ತಾರೆ. ನೀವು ಸರಿಯಾಗಿ ಒತ್ತಡ ಆಗ್ತಾ ಇಲ್ಲ ಅಂತ ಸರ್? ನಾವೇನು ಒತ್ತಡ ಆಗ್ತಾಯಿಲ್ಲ, ಹಿಂದೆ ಆಗಬೇಕಾಗಿತ್ತು, ಅದು ಆಗಿಲ್ಲ. ಸೊ ಈಗ ಆಗೋ ಲಕ್ಷಣಗಳೆಲ್ಲ ಕಾಣ್ತಾ ಇದೆ, ಮಾಡ್ತಾರೆ. ಸರಿ, ಬಿಜೆಪಿ ಅವರು ಪಾದಯಾತ್ರೆ ಬೇರೆ ಇಟ್ಕೊಂಡಿದ್ದಾರೆ. ಅದು ಅವ್ರದ್ದು ಬೇರೆ. ನಾವು ಇದ್ದಾಗ ನಾವು ಮಾಡಿದ್ದೀವಿ, ನಾವು ಬಳ್ಳಾರಿ ಚಲೋ ನಾವು ಮಾಡಿದ್ದೀವಿ, ನಾವು ಮಾಡ್ತೀವಿ. ನಮಗಿದ್ದಾಗ ನಾವು ಮಾಡಿದ್ದೀವಿ, ಈಗ ಅವ್ರು ಮಾಡ್ತಾರೆ. ಮಾಡಲಿಕ್ಕೆ ತಪ್ಪಂತ ಹೇಳಲಿಕ್ಕೆ ಆಗೋಲ್ಲ. ಮಾಡಲಿಕ್ಕೆ ಅವರು ಎಲ್ಲ ತಿಂದು ಅವ್ರಿಗೆ ಅವಕಾಶ ಇದೆ, ಹಕ್ಕು ಇದೆ. ನಾಗೇಂದ್ರ ಅವ್ರ ವಿಚಾರದಲ್ಲಿ ಪಾರ್ಟಿ ಸರ್ಕಾರಕ್ಕೇನು ಮುಜುಗರ ಆಗ್ತಾ ಇಲ್ಲ ನೋಡಿ. ಅವ್ರಿಗೆ ಈಗಾಗಲೇ ಲೋಕಾಯುಕ್ತ ಕ್ಲೀನ್ ಚೀಟ್ ಕೊಟ್ಟಿದೆ, ಆಧಾರದ ಮೇಲೆ ಮತ್ತೆ ಅವ್ರು ಮಾಡಿದ್ರು ಅಷ್ಟೇ. ಈಗ ಲೋಕಾಯುಕ್ತ ಏನಾದ್ರು ಬೇರೆ ವ್ಯತಿರಿಕ್ತವಾಗಿದ್ರೆ ಅದು ಮಾತು ಬೇರೆ. ಈಗ ಅವರೇ ಇಲ್ಲ ಅಂತ ಹೇಳಿದ್ಮ್ಯಾಗ ಸೊ ಅಷ್ಟು ಸಾಕಂತ ಪಕ್ಷದ ನಿರ್ಧಾರ. ಬರೋದು ವಿಚಾರವಾಗಿ ಏನಾದ್ರು ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಿದೆ ಸರ್? ಇದೆಲ್ಲ ಬರೋದ್ರ ಬಗ್ಗೆ ಸಾಕಷ್ಟು ಗಂಭೀರವಾಗಿ ಚರ್ಚೆ ಆಗ್ತಾ ಇದೆ. ಸೊ ನೀರಿನ ಸಮಸ್ಯೆ ಆಗ್ಬೋದು ಮುಂದಿನ ದಿನಗಳಲ್ಲಿ. ಬೆಳೆ ಅಂತಿ ಆಲ್ಮೋಸ್ಟು ಹೋಗಿದೆ, ಅವ್ರಿಗೆ ಪರಿಹಾರ ಕೊಡುವಂಥ ಕೆಲಸ ಆಗಬೇಕು ಮುಂದಿನ ದಿನಗಳಲ್ಲಿ. ತಾಲೂಕುಗಳ ಅಧಿಕೃತ ಬರ ಘೋಷಣೆ ಅದೇ ಮಾಡಬೇಕಲ್ಲ. ಕೇಂದ್ರದವ್ರು ಬಂದ ಮೇಲೆ ಅದು ಘೋಷಣೆ ಆಗೋದು, ಅಲ್ಲಿವರೆಗೆ ಆಗೋದು. ಸರ್ಕಾರಕ್ಕೆ ಮನವಿ, ಕೇಂದ್ರ ಸರ್ಕಾರಕ್ಕೆ ಮನವಿ ಕೊಡ್ತೀವಿ ಸರ್ ರಾಜ್ಯ ಬಹುಶಃ ಕೊಡ್ಬೋದು, ಬೇಗ ಕೊಡ್ಬೋದು ಅಷ್ಟು. ಈಗಾಗಲೇ ಹೇಳಿದ್ರಲ್ಲ ಸರ್, ನೀವು ಟೂರ್ ಹಾಕಿದ್ರಿ ಅಲ್ಲ, ನಮ್ಮ ಜಿಲ್ಲೆಯಲ್ಲಿ ನಮ್ಮದು CM ಅವ್ರು ಹೇಳಿದರು ಮಾಡಲಿಕ್ಕೆ. ಸೊ ಎಲ್ಲನೂ ಮಾಡಿದ್ದೀವಿ. ಸೊ ಆಧಾರದ ಮೇಲೆ ಕಳಿಸ್ಬೋದು. ಯಾವ ಈ ತಿಂಗಳ ಎಂಟಕ್ಕೆ ಆಗ್ಬೋದು? ಇಲ್ಲ, ಬೇಗ ಕಳಿಸ್ಬೋದು, ಯಾಕಂದ್ರೆ ಅದು ಭಾಳ ಬರ್ನಿಂಗ್ ಇಶ್ಯೂ ಇದೆ, ಬೇಗ ಕಳಿಸ್ಬೇಕಾದ್ರು. ನಾಗೇಂದ್ರ ಅವರಿಗೆ ಪ್ರಾಸಿಕ್ಯೂಷನ್ ಕೇಳಿದ್ದಾರೆ CBI-ನವರು. ಇದು ಎಲ್ಲರೂ ಮತ್ತೆ ಸಮಸ್ಯೆ ಆಗುತ್ತೆ. ನೋಡೋಣ, ಬಂದಾಗ ನೋಡೋಣ. ಈಗ ಬಂದಿಲ್ಲಲ್ಲ, ಈಗೇನು ಬಂದಾಗ ಅದ್ರ ಬಗ್ಗೆ ಪಕ್ಷ ಇದೆ, ಕಾನೂನಿದೆ, ಮಾಡ್ತಾರೆ ಅವರು ಸಂಬಂಧಪಟ್ಟವ್ರು. ಕಾರ್ಯಕರ್ತರಿಗೆ ಇನ್ನೂ ನಿರ್ದೇಶಕ ಸ್ಥಾನಗಳು ಕೊಟ್ಟಿಲ್ಲ. ಆಗೋಯ್ತು. ಒಂದೂವರೆ ವರ್ಷ ಪತ್ರ ಬರೀತಾ ಇದಾರಲ್ಲ. ಇಲ್ಲ ಆಗಿದೆ, ಈಗೆಲ್ಲ ಆಯ್ತಲ್ಲ. ಮುಖ್ಯ ನಮಗೆ ಸಮಸ್ಯೆ ಇರೋದು ಮಂತ್ರಿಮಂಡಲ ಖಾತೆ ಹಂಚಿಕೆ ಮುಗಿದೋಗಿದೆ. ಇನ್ನೇನು 2-3 ಸಲ ಅಧಿವೇಶನ ಕೂಡ ಮುಗಿತೈತೆ. ಅವಾಗ ಅದ್ರ ಬಗ್ಗೆ ಗಮನ ಹರಿಸ್ತಾರೆ. ನೀವು ಸರಿಯಾಗಿ ಒತ್ತಡ ಆಗ್ತಾ ಇಲ್ಲ ಅಂತ ಸರ್? ನಾವೇನು ಒತ್ತಡ ಆಗ್ತಾಯಿಲ್ಲ, ಹಿಂದೆ ಆಗಬೇಕಾಗಿತ್ತು, ಅದು ಆಗಿಲ್ಲ. ಸೊ ಈಗ ಆಗೋ ಲಕ್ಷಣಗಳೆಲ್ಲ ಕಾಣ್ತಾ ಇದೆ, ಮಾಡ್ತಾರೆ. ಸರಿ, ಬಿಜೆಪಿ ಅವರು ಪಾದಯಾತ್ರೆ ಬೇರೆ ಇಟ್ಕೊಂಡಿದ್ದಾರೆ. ಅದು ಅವ್ರದ್ದು ಬೇರೆ. ನಾವು ಇದ್ದಾಗ ನಾವು ಮಾಡಿದ್ದೀವಿ, ನಾವು ಬಳ್ಳಾರಿ ಚಲೋ ನಾವು ಮಾಡಿದ್ದೀವಿ, ನಾವು ಮಾಡ್ತೀವಿ. ನಮಗಿದ್ದಾಗ ನಾವು ಮಾಡಿದ್ದೀವಿ, ಈಗ ಅವ್ರು ಮಾಡ್ತಾರೆ. ಮಾಡಲಿಕ್ಕೆ ತಪ್ಪಂತ ಹೇಳಲಿಕ್ಕೆ ಆಗೋಲ್ಲ. ಮಾಡಲಿಕ್ಕೆ ಅವರು ಎಲ್ಲ ತಿಂದು ಅವ್ರಿಗೆ ಅವಕಾಶ ಇದೆ, ಹಕ್ಕು ಇದೆ. ನಾಗೇಂದ್ರ ಅವ್ರ ವಿಚಾರದಲ್ಲಿ ಪಾರ್ಟಿ ಸರ್ಕಾರಕ್ಕೇನು ಮುಜುಗರ ಆಗ್ತಾ ಇಲ್ಲ ನೋಡಿ. ಅವ್ರಿಗೆ ಈಗಾಗಲೇ ಲೋಕಾಯುಕ್ತ ಕ್ಲೀನ್ ಚೀಟ್ ಕೊಟ್ಟಿದೆ, ಆಧಾರದ ಮೇಲೆ ಮತ್ತೆ ಅವ್ರು ಮಾಡಿದ್ರು ಅಷ್ಟೇ. ಈಗ ಲೋಕಾಯುಕ್ತ ಏನಾದ್ರು ಬೇರೆ ವ್ಯತಿರಿಕ್ತವಾಗಿದ್ರೆ ಅದು ಮಾತು ಬೇರೆ. ಈಗ ಅವರೇ ಇಲ್ಲ ಅಂತ ಹೇಳಿದ್ಮ್ಯಾಗ ಸೊ ಅಷ್ಟು ಸಾಕಂತ ಪಕ್ಷದ ನಿರ್ಧಾರ. ಬರೋದು ವಿಚಾರವಾಗಿ ಏನಾದ್ರು ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಿದೆ ಸರ್? ಇದೆಲ್ಲ ಬರೋದ್ರ ಬಗ್ಗೆ ಸಾಕಷ್ಟು ಗಂಭೀರವಾಗಿ ಚರ್ಚೆ ಆಗ್ತಾ ಇದೆ.